सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ श्री ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಿಸೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ. ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು. ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ. ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ 100% ಆಗತ್ತೆ ಅಂತೇನಿಲ್ಲ. ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ. ಆ ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು. ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು. ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳಿದಷ್ಟು ಶುಭ ಫಲಗಳು ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ, ದಶಾನಾಥ, ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್, ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗ್ಬೋದು. ಇದಕ್ಕೆ ಕಾರಣ ಒಂದು, ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರಬಹುದು. ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ. ಕೆಲವ್ರಿಗೆ ಅದು ಸೂಟ್ ಆಗುತ್ತೆ, ಕೆಲವ್ರಿಗೆ ಅದು ಸೂಟ್ ಆಗಲ್ಲ. ಆವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ, ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತೇಳಿ ಕಂಡಿಡ್ಕೋಬಹುದು. ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ. ಮತ್ತೊಂದು ಕಾರಣ ಏನಂದ್ರೆ, ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ. ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರೂ ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತವ್ರು ಹೇಳೋದು, ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ. ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ, ನಿಮ್ಮ ಹತ್ರ ಜಾತಕ ಇದೆ ಅಂತ ಹೇಳಿ. ನಿಮ್ಮ ಹತ್ರ ಜಾತಕ ಇಲ್ಲ, ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ ಹೆಸರು ಮೇಲೆ ನೋಡಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡುತ್ತೆ. ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ತಿಳ್ಕೊಳ್ಳಿ. ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು, ಆ ವರ್ಷ, ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು, ನಿಮ್ಮ ಹೆಸರಿನ ಮೇಲೆ ಅಲ್ಲ. ಕೆಲವರು ಏನ್ ಮಾಡ್ತಾರೆ, ಜಾತಕ ನೋಡಿ ಹೆಸರಿಟ್ಟಿರ್ತಾರೆ, ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ. ಆದ್ರೆ ನೀವು ಯಾವುದೇ ಹೆಸರಿಟ್ಕೊಂಡು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದೆಯೋ ಅದೇ ನಿಮ್ಮ ರಾಶಿ ಆಗಿರುತ್ತೆ. ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ. ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಫಸ್ಟ್ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 3ನೇ ಮನೇಲಿ ಇರ್ತಾನೆ. 3ನೇ ಮನೆ ಅನ್ನೋದು ಜ್ಯೋತಿಷ್ಯದಲ್ಲಿ ತೃತೀಯ ಭಾವ ಅನ್ನೋದು ನಮ್ಮ ಸುಪ್ತ ಮನಸ್ಸು, ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ನೋಡಿ, ಕೆಲವೊಂದ್ಸಲ ನಮ್ ಸುಪ್ತಾವಸ್ಥೆನಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಆದ್ರೆ ಏನೋ ಒಂದ್ ಕಾರಣಕ್ಕೆ ನಮ್ಗೆ ಕೆಲವೊಂದ್ಸಲ ಬೇಜಾರಾಗ್ತಾ ಇರುತ್ತೆ. ಏನೋ ಒಂದ್ ಕಾರಣಕ್ಕೆ ನಾವು ಮರ್ತೋಗಿದ್ದ ವಿಚಾರಗಳು ವಾಪಸ್ ನೆನಪಾಗ್ತಾ ಇರುತ್ತೆ. ವಾಪಸ್ ನೆನಪಾಗ್ತಾ ಇದೆ ಅಂದ್ರೆ ಮರ್ತೋದಂತ ವಿಚಾರಗಳು ನಮ್ಮ ತಲೆಯಿಂದ ಮಾತ್ರ ಮರ್ತೋಗಿರ್ತೀವಿ. ಆದ್ರೆ ನಮ್ಮ ಮನಸ್ಸಿನೊಳಗಡೆ ಅದನ್ನ ಅಚ್ಚಳಿಯದ ಹಾಗೆ ನಾವು ಒಂಥರ ಜೆರಾಕ್ಸ್ ಮಾಡಿ ಇಟ್ಬಿಟ್ಟಿರ್ತೀವಿ. ಅದು ಹೋಗೋದೇ ಇಲ್ಲ. ಅದು ನಿಮ್ಗೆ ಅವಾಗ ಮತ್ತೆ ವಾಪಸ್ ನೆನಪಾಗತ್ತೆ. ಇಲ್ಲ, ನಾನು ಇವ್ರು ನನಗೆ ಬೇಜಾರು ಮಾಡಿದ್ರು, ಅವ್ರು ಹಂಗಂತಿದ್ರು, ಇವ್ರು ಹಿಂಗಂತಿದ್ರು, ನಾ ಎಲ್ಲ ಮರ್ತು ಬಿಡ್ತೀನಿ, ಎಲ್ಲ ಮರ್ತ್ಬಿಟ್ಟು ನನ್ನ ಕೆಲ್ಸದಲ್ಲಿ ನಾನು ಬ್ಯುಸಿ ಆಗ್ಬಿಡ್ತೀನಿ ಅಂತೇಳಿ ನಾವು ಅನ್ಕೋಬಹುದು. ಅದು ನಮ್ಮ ತಲೆಗೆ ಬರುತ್ತೆ, ಅದು ನಮ್ಮ ಯೋಚನೆ ನಮ್ಮ ಮೆದುಳಿಗೆ ಬರುತ್ತೆ. ಆದ್ರೆ ಮನಸ್ಸಿನಿಂದ ನಾವು ಕಂಪ್ಲೀಟ್ ತೆಗ್ದಿರೋದಿಲ್ಲ. ಅದು ನಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ. ಅವಾಗ ಅದು ನಮ್ಮನ್ನ ಮತ್ತೆ ವಾಪಸ್ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಆತರ ಒಂದಿಷ್ಟು ಡಿಸ್ಟರ್ಬೆನ್ಸ್ ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲಿ ಆಗುತ್ತೆ. ಕೆಲವ್ರ ವಿಚಾರದಲ್ಲಿ ಅಂದ್ರೆ ಕೆಲವ್ರನ್ನ ನೀವು ತುಂಬಾ ದೂರ ಇಟ್ಬಿಟ್ಟಿದ್ರಿ, ಕೆಲವ್ರು ನಿಮ್ ಲೈಫ್ಗೆ ಬೇಡ ಅಂತ ಡಿಸೈಡ್ ಮಾಡಿದ್ರಿ, ಕೆಲವರನ್ನ ನೀವು ಮಾತಾಡ್ಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ರಿ.
ಬಟ್ ಯಾಕೋ ಅವ್ರ ಬಗ್ಗೆನೇ ಜಾಸ್ತಿ ಯೋಚನೆಗಳು ಈ ತಿಂಗಳಲ್ಲಿ ಬರುತ್ತೆ ನಿಮ್ಗೆ. ಅವರಿಂದ ಆಗಿರೋ ಬೇಜಾರುಗಳು ಅಥವಾ ಅವ್ರ ಜೊತೆನಲ್ಲಿ ನೀವು ಸಂತೋಷವಾಗಿ ಇದ್ದಿದ್ದಂತಹ ದಿನಗಳು, ಇದೆಲ್ಲ ನಿಮ್ಗೆ ನೆನಪಾಗಿ ಒಂಥರ ಹೆಂಗ್ ಅನ್ಸುತ್ತೆ ಅಂದ್ರೆ ನಿಮ್ಮ ಮನಃಶಾಂತಿಯನ್ನ ಹಾಳು ಮಾಡ್ತಾ ಇರುತ್ತೆ. ತುಂಬಾ ಯೋಚನೆಗಳನ್ನ ಜಾಸ್ತಿ ಮಾಡ್ತೀರಾ. ಬುಧ ಇಲ್ಲಿ ಕುಜನ ಮನೇಲಿದ್ದಾನೆ, ಶತ್ರು ಮನೆಯಲ್ಲಿ. ನಿಮ್ಮ ಆಲೋಚನೆಗಳೇ ತುಂಬಾ ಯೋಚನೆ ಮಾಡೋದು, ಅಂದ್ರೆ ಯೋಚನೆಗಳೇ ನಿಮ್ಮ ಶತ್ರುಗಳಾಗಿರುತ್ತೆ. ನಿಜವಾದ ಶತ್ರುಗಳು ಅಂದ್ರೆ ನಮ್ಮ ಯೋಚನೆಗಳೇ. ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಅದೇ ನಮಗ್ ಶತ್ರು. ಯಾಕಂದ್ರೆ ನಮ್ ನಿದ್ದೆ ಹಾಳು ಮಾಡುತ್ತೆ, ನಮ್ಮ ಮನಃಶಾಂತಿ ಹಾಳು ಮಾಡುತ್ತೆ ಇದು, ಹಾಗೆ ನಮ್ಮ ಆರೋಗ್ಯ ಕೂಡ ಹಾಳು ಮಾಡ್ಬಿಡುತ್ತೆ. ಹಾಗಾಗಿ ಆ ಯೋಚನೆಗಳನ್ನ ಕಮ್ಮಿ ಮಾಡಿ ಸ್ವಲ್ಪ ಮೆಡಿಟೇಷನ್, ಈ ತರ ಮೆಡಿಟೇಷನ್ ನಿಮ್ಗೆ ಧ್ಯಾನ ಮಾಡಕ್ ಆಗಲ್ಲ, ಧ್ಯಾನ ಮಾಡಕ್ ಕೂತೆ ಅಂದ್ರೆ ಬೇಡವಾದ ಎಲ್ಲಾ ವಿಚಾರಗಳು ಬಂದ್ಬಿಡುತ್ತೆ ಅಂದ್ರೆ ಸುಮ್ನೆ ಕುತ್ಕೊಂಡು ಧ್ಯಾನ ಮಾಡ್ಬೇಡಿ. ಏನಾದ್ರೂ ಒಂದು ಶ್ಲೋಕವನ್ನ ಪ್ಲೇ ಮಾಡ್ಕೊಂಡು ಧ್ಯಾನ ಮಾಡಕ್ ಶುರು ಮಾಡಿ. ಅವಾಗ ಆ ಶ್ಲೋಕದ ಅರ್ಥ ಪದಗಳು ನಿಮ್ಮ ಕಿವಿಗೆ ಬರ್ತಾ ಇರುತ್ತೆ. ಅವಾಗ ನಿಮ್ಗೆ ಬೇರೆ ಕಡೆ ಮನ್ಸು ಹೋದ್ರೆ ವಾಪಸ್ ಮತ್ತೆ ಅಯ್ಯೋ ನಾನ್ ಶ್ಲೋಕ ಕೇಳ್ತಾ ಇದ್ದೀನಿ, ಶ್ಲೋಕದ ಕಡೆ ಗಮನ ಕೊಡ್ಬೇಕು ಅಂತ ಬರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಬುಧ ಆಗಿರ್ತಾನೆ. ಬುಧನ ಅಧಿದೇವತೆ ಮಹಾವಿಷ್ಣು. ಹಾಗಾಗಿ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ಯೂಶಲ್ ಆಗಿ ನೀವು ಇದನ್ನ ಬೆಳಗ್ಗೆ ಎದ್ದ ಕೂಡಲೇ ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೇದು. ರಾತ್ರಿ ಮಲಗೋಕ್ ಮುಂಚೆನೂ ಕೇಳಿಸ್ಕೊಂಡ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ನೀವು ಮಲಗೋಕ್ ಮುಂಚೆ ನೀವು ಒಳ್ಳೇದನ್ನ ಕೇಳಿಸ್ಕೊಂಡು ಒಳ್ಳೇದನ್ನ ಯೋಚನೆ ಮಾಡ್ಕೊಂಡು ಮಲಗಿದ್ರೆ ನಿಮ್ಮ ನಿದ್ರೆನೂ ಚೆನ್ನಾಗಾಗತ್ತೆ, ನಾಳೆನೂ ಕೂಡ ಚೆನ್ನಾಗಿರುತ್ತೆ. ನೀವು ಮಲಗಬೇಕಾದ್ರೆ ಯೋಚನೆ ಮಾಡ್ಕೊಂಡು ಯಾಕೋ ನಿದ್ರೆ ಬರ್ತಿಲ್ಲ, ಬೇಡವದ್ದೆಲ್ಲ ಯೋಚನೆಗಳು ಬರ್ತಿದೆ ಅಂತ ಮಾಡ್ಕೊಂಡ್ರೆ ನಿಮಗೆ ನಿದ್ರೆನೂ ಬರಲ್ಲ. ತುಂಬಾ ಲೇಟ್ ಆಗಿ ಮಲಗಿದ್ರೆ ಬೆಳಗ್ಗೆ ಬೇಗನೂ ಹೇಳಕ್ಕಲ್ಲ, ನಾಳಿನ ಕೆಲಸಗಳೆಲ್ಲ ಹಾಳಾಗತ್ತೆ. ಇದು ಒಂದು ವಿಚಾರ. ಇನ್ನು ಕೆಲಸ ಕಾರ್ಯಗಳು ಹೇಗ್ ನಡೆಯುತ್ತೆ ಅಂದ್ರೆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಸಂಪೂರ್ಣವಾಗಿ ನಿಮ್ಮ ಎಫರ್ಟ್ ಹಾಕಕ್ ಆಗಲ್ಲ. ಬೇರೆ ಬೇರೆ ಏನೇನೋ ಕಾರಣಗಳಿಂದಾಗಿ ನೀವು ಎಷ್ಟು ಒಂದು ಕೆಲಸಗಳನ್ನ ಎಷ್ಟು ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಎಲ್ಲಾ ಕಾರ್ಯಗಳನ್ನು ನೀವು ಎಲ್ಲಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಕ್ಕಾಗಲ್ಲ. ನೀವು ಎಷ್ಟು ಯೋಜನೆಗಳು ಮಾಡ್ಕೊಂಡಿರ್ತೀರ ಅದ್ರಲ್ಲಿ ಒಂದಿಷ್ಟು ಒಂದು 50% ನೀವು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತೀರಾ. ಲಾಭ ಕೂಡ ಅಷ್ಟೇ ಸಾಧಾರಣ ಮಟ್ಟದಲ್ಲಿರುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಹೇಗಿರುತ್ತೆ ಅಂದ್ರೆ ನಿಮಗೆ ಇನ್ಕಮ್ ಎಷ್ಟು ಬರುತ್ತೋ ಅಷ್ಟೇ ಖರ್ಚಿರುತ್ತೆ. ಯಾಕಂದ್ರೆ 16ನೇ ತಾರೀಕುವರೆಗೂ ಸೂರ್ಯ ಗ್ರಹ ನಿಮ್ಗೆ 3ನೇ ಮನೇಲಿ ಇರ್ತಾನೆ. ಈ ಸೂರ್ಯ ನಿಮ್ಗೆ ವ್ಯಯಾಧಿಪತಿ ಆಗಿರ್ತಾನೆ. ತುಂಬಾ ದುಡ್ಡು ಖರ್ಚಾಗ್ತಾ ಇರುತ್ತೆ. ಕುಟುಂಬದವರಿಗೋಸ್ಕರ ಖರ್ಚು ಮಾಡ್ತಾ ಇರ್ತೀರಾ. ಯಾಕಂದ್ರೆ ಕುಟುಂಬ ಸ್ಥಾನಾಧಿಪತಿ ಶುಕ್ರ ಮನೆಗೆ ಬೇಕಾದಂತ ಕೆಲವು ವಸ್ತುಗಳನ್ನ ತರೋದಾಗಿರ್ಬೋದು, ಮಕ್ಕಳಿಗೆ ಒಂದಿಷ್ಟು ಏನಾದ್ರು ಕೊಡ್ಸೋಂಥದ್ದಾಗಿರ್ಬೋದು, ಈ ತರ ತುಂಬಾ ಖರ್ಚುಗಳು ಬಂದ್ಬಿಡುತ್ತೆ. ಕೆಲವೊಂದು ವೇಸ್ಟ್ ಖರ್ಚು ಕೂಡ ಆಗುತ್ತೆ. ಹಾಗಾಗಿ ಖರ್ಚು ಅಂತ ಬಂದಾಗ ಸ್ವಲ್ಪ ಹಿಡಿತ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. 16ನೇ ತಾರೀಕು ಮೇಲೆ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ, ಅಷ್ಟರೊಳಗಡೆ ಜಾಸ್ತಿ ಖರ್ಚಾಗುತ್ತೆ. ಹಾಗಾಗಿ ಏನಾದ್ರು ಶಾಪಿಂಗ್ ಈ ತರದ್ದು ಏನಾದ್ರು ಇದ್ರೆ 16ನೇ ತಾರೀಕು ಮೇಲೆ ಪ್ಲಾನ್ ಮಾಡ್ಕೊಳ್ಳಿ. 15ನೇ ತಾರೀಕು ಒಳಗಡೆ ನೀವು ಶಾಪಿಂಗ್ ಹೋದ್ರೆ ನೀವು ಎಷ್ಟು ಖರ್ಚು ಮಾಡ್ಬೇಕು ಅನ್ಕೊಂಡಿರ್ತೀರ ಅದ್ರ ಡಬಲ್ ಖರ್ಚು ಮಾಡಿ ಬಂದ್ಬಿಟ್ಟಿರ್ತೀರಾ. ಇದೊಂದು ವಿಚಾರ. ಇನ್ನು ನಿಮ್ಗೆ ತೃತೀಯ ಭಾವಾಧಿಪತಿ ಹಾಗೂ ಅಷ್ಟಮಾಧಿಪತಿ ಕುಜಗ್ರಹ 4ನೇ ಮನೇಲಿ ಇರ್ತಾನೆ. ನಿಮ್ಮ ತಾಯಿಯ ವಿಚಾರದಲ್ಲಿ ಅಥವಾ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಏನೋ ಒಂದು ವಿಷಯದಲ್ಲಿ ನಿಮ್ಮ ತಾಯಿಯ ಕುರಿತು ಚಿಂತೆ ಈ ತಿಂಗಳಲ್ಲಿ ಕಾಡುತ್ತೆ. ಏನೋ ಒಂದು ಬಾಧೆ ನಿಮ್ಮ ತಾಯಿಯ ವಿಚಾರದಲ್ಲಿ ಕಾಡುತ್ತೆ. ಇನ್ನು ಚತುರ್ಥ ಭಾವಾಧಿಪತಿ ಗುರುಗ್ರಹ ದಶಮದಲ್ಲಿ ಸ್ಥಿತನಾಗಿರ್ತಾನೆ. ದಶಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಕೆಲಸ ಕಾರ್ಯಗಳು ಹೇಗೋ ನಡ್ಕೊಂಡು ಹೋಗುತ್ತೆ. ಅಂದ್ರೆ ನೀವು ಅನ್ಕೊಂಡಷ್ಟೇ ಚೆನ್ನಾಗ್ ಆಗೋದಿಲ್ಲ, ಏನೋ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಹಾಗೆ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪ್ರಯತ್ನವನ್ನ ನೀವು ಮಾಡ್ಬೋದು. ಯಾಕಂದ್ರೆ ಚತುರ್ಥದಲ್ಲಿ ಮಂಗಳ ಇದ್ದಾನೆ, ಭೂಮಿ ಪುತ್ರ. ಹಾಗೆ ಚತುರ್ಥಾಧಿಪತಿ ಚತುರ್ಥವನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಒಂದು ಪರಿಹಾರ ಆಗಿರ್ಬೋದು, ವ್ಯವಸ್ಥೆಗಳಾಗಿರ್ಬೋದು, ಏನ್ ಮಾಡ್ಕೋಬಹುದು ಅದನ್ನೆಲ್ಲ ನೀವು ಮಾಡ್ಬೋದು. ಆದ್ರೆ ಎಲ್ಲವೂ ಸರಿ ಆಗ್ಬಿಡುತ್ತೆ, ನಿಮ್ದು ಸಮಸ್ಯೆಗಳು ಸಾಲ್ವ್ ಆಗ್ಬಿಡುತ್ತೆ ಈ ತಿಂಗಳಲ್ಲಿ ಅಂತ ಹೇಳಲ್ಲ. ಬಟ್ ಅದೊಂಥರ ಹೆಂಗೆ ಅಂದ್ರೆ ಮುಂದೆ ಮುಂದೆ ಅದರದ್ದು ಕೆಲಸಗಳು ಮೂವ್ ಆಗ್ತಾ ಹೋಗುತ್ತೆ ನೀವು ಅದಕ್ಕೆ ಬೇಕಾದ ಕೆಲಸಗಳು ಮಾಡಿದ್ರೆ. ಪಂಚಮಾಧಿಪತಿ ಹಾಗೆ ಷಷ್ಟಾಧಿಪತಿ ಆದಂತಹ ಶನಿ ಗ್ರಹ 7ನೇ ಮನೇಲಿದ್ದಾನೆ. ಸಪ್ತಮದಲ್ಲಿ ಶನಿ ಸ್ಥಿತನಾದ್ರೆ ಅದನ್ನ ದಿಗ್ಬಲ ಅಂತ ಹೇಳ್ತೀವಿ. ಶನಿ ತುಂಬಾ ಶುಭ ಫಲ ಕೊಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ನಿಮ್ ಕೆಲಸಗಳು ನಿಧಾನ ಆದ್ರೂ ಕೂಡ ಆಗತ್ತೆ, ಬೇಗ ಆಗಲ್ಲ, ಸ್ಲೋ ಆಗತ್ತೆ. ಯಾಕಂದ್ರೆ ಅದು ಕೆಲಸ ಕಂಪ್ಲೀಟ್ ಆಗೋ ಹಾಗೆ ಮಾಡೋದೇ ಶನಿ ಗ್ರಹ. ಅವನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ತೀರಾ, ಸ್ವಲ್ಪ ಲೇಟ್ ಆಗತ್ತೆ, ಆಮೇಲೆ ಅಯ್ಯೋ ನನ್ ಕೆಲಸ ಮಾಡ್ಬೇಕು ಅಂತಾನು ಬರುತ್ತೆ. ಯಾಕಂದ್ರೆ ಶನಿ ನಿಮ್ಮನ್ನ ಎಚ್ಚರಗೊಳಿಸ್ತಾ ಇರ್ತಾನೆ. ಹಾಗಾಗಿ ಶನಿಯಿಂದಾಗಿ ಕೆಲವೊಂದಿಷ್ಟು ಶುಭ ಫಲಗಳನ್ನ ನೀವು ಕಾಣ್ತೀರಾ. ಇನ್ನು ನಿಮಗೆ ಭಾಗ್ಯಾಧಿಪತಿ ಶುಕ್ರ ಗ್ರಹ 3ನೇ ಮನೇಲಿ ಕುತ್ಕೊಂಡು ಭಾಗ್ಯಸ್ಥಾನವನ್ನೇ ನೋಡ್ತಾ ಇದ್ದಾನೆ.
ಮೂರನೇ ಮನೆ ಅನ್ನೋದು ಪ್ರಯಾಣವನ್ನ, ಹತ್ತಿರದ ಪ್ರಯಾಣವನ್ನ ತೋರಿಸುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಪ್ರಯಾಣ ಮಾಡ್ತೀರಾ. ಪ್ರಯಾಣದಿಂದ ಹೆಚ್ಚು ಖರ್ಚುಗಳು ಉಂಟಾಗತ್ತೆ. ಮತ್ತೆ ತುಂಬಾ ಅದೃಷ್ಟದ ಮೇಲೆ ನಂಬಿಕೆ ಇಟ್ಕೊಳ್ತೀರಾ, ಬೇಡ. ಯಾಕಂದ್ರೆ ತುಂಬಾ ಅದೃಷ್ಟ ನಂಬ್ಕೊಂಡು ಹೋಗ್ಬಾರ್ದು ನಾವು. ನಮ್ ಪ್ರಯತ್ನ ನಾವು ಮಾಡ್ತಾ ಇದ್ರೆ ಒಂದಿನ ಅದೃಷ್ಟ ವರ್ಕ್ ಆಗತ್ತೆ. ನಂಗೆ ಅದೃಷ್ಟ ಇದೆ ಬಿಡು, ಆಗತ್ತೆ ಬಿಡು, ಒಳ್ಳೇದಾಗತ್ತೆ ಬಿಡು ಅಂತಾನೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ತಪ್ಪಲ್ಲ. ನಾವ್ ಏನೂ ಪ್ರಯತ್ನನೇ ಮಾಡದೆ ಎಲ್ಲ ಒಳ್ಳೇದಾಗತ್ತೆ ಅನ್ಕೊಳ್ಳೋದು ಒಂಥರ ಭ್ರಮೆ ಆಗುತ್ತೆ. ಹಾಗಾಗಿ ನಮ್ ಪ್ರಯತ್ನನೂ ನಾವ್ ಮಾಡ್ಬೇಕು. ನಾನ್ ಪ್ರಯತ್ನ ಪಟ್ಟಿದ್ದೀನಿ, ನನಗೆ ದೇವರು ಒಳ್ಳೇದ್ ಮಾಡ್ತಾನೆ. ಇದು ಸರಿಯಾದ ಯೋಚನೆ. ತುಂಬಾ ಅದೃಷ್ಟನ ನಂಬ್ಕೊಂಡು ಕುತ್ಕೋಬೇಡಿ. ಏನೇನೋ ಕಲ್ಪನೆಗಳಾಗ್ತಾ ಇರತ್ತೆ. ಎಲ್ಲದನ್ನು ಸೈಡಿಗೆ ಇಟ್ಬಿಡಿ. ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಚೆನ್ನಾಗಿದೆ. ಶನಿ ತುಂಬಾ ಶುಭವಾದ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಅಥವಾ ಕೆಲಸದಲ್ಲಿ ರಿಸ್ಕ್ ಆಗಿರ್ಬಹುದು, ಒತ್ತಡಗಳಾಗಿರ್ಬಹುದು, ಈ ತರದ್ದೆಲ್ಲ ಏನು ಇರೋದಿಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸಾಧಾರಣವಾಗಿದೆ, ಪರವಾಗಿಲ್ಲ. ಅಂದ್ರೆ 15ನೇ ತಾರೀಕುವರೆಗೂ ಸಾಧಾರಣ ಮಟ್ಟದಲ್ಲಿರುತ್ತೆ. ಬಟ್ 16ನೇ ತಾರೀಕಿಗೆ ರವಿ ಗ್ರಹ 4ನೇ ಮನೆಗೆ ಹೋದ್ಮೇಲೆ, ಅಂದ್ರೆ ಕೇಂದ್ರ ಸ್ಥಾನಕ್ಕೆ ಹೋದ್ಮೇಲೆ ಆ ರವಿಯ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ವಿಶೇಷವಾಗಿ 16ನೇ ತಾರೀಕು ಮೇಲೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಗೌರವ ಇದೆಲ್ಲ ನೀವು ಪಡಿತೀರಾ. ಒಂದು ಒಳ್ಳೆ ಬದಲಾವಣೆಗಳು ಈ ತರದ್ದೆಲ್ಲ 16ನೇ ತಾರೀಕು ಮೇಲೆ ವೃತ್ತಿ ಜೀವನದಲ್ಲಿ ಒಳ್ಳೇದಾಗತ್ತೆ. ಪಂಚಮಾಧಿಪತಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಗುರುಬಲ ಇಲ್ಲದೆ ಹೋದ್ರು ಕೂಡ ಪಂಚಮಾಧಿಪತಿ ಚೆನ್ನಾಗಿದ್ದಾನೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಮತ್ತೆ ಬುಧ ಗ್ರಹ, ಶುಕ್ರ ಗ್ರಹ, ಕುಜನ ಮನೇಲಿ ಇರೋದ್ರಿಂದ ಸ್ವಲ್ಪ ತಲೆನೋವಿನ ಸಮಸ್ಯೆ, ಸ್ವಲ್ಪ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳು ಈ ತರದ್ದೆಲ್ಲ ಆಗತ್ತೆ. ಅದಕ್ಕೆ ಕೆಲವು ಪರಿಹಾರಗಳನ್ನ ಮುಖ್ಯವಾಗಿ ಮಾಡ್ಕೊಳ್ಳೇಬೇಕು. ಮತ್ತೆ ಕನ್ಯಾ ರಾಶಿಯವರಿಗೆ 4ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದು ಅವನನ್ನು ಗುರು ನೋಡ್ತಾ ಇರೋದ್ರಿಂದ ಕೃಷಿಕರಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳ. ಯಾಕಂದ್ರೆ ವ್ಯವಸಾಯವನ್ನ ನಂಬಿ ಬದುಕುವಂತವರಿಗೆ ಮಂಗಳನ ಅನುಗ್ರಹ ತುಂಬಾ ಇಂಪಾರ್ಟೆಂಟ್. ಹಾಗೆ ಶನಿಯ ಅನುಗ್ರಹ, ಗುರುವಿನ ಅನುಗ್ರಹ ಇಂಪಾರ್ಟೆಂಟ್. ಯಾಕಂದ್ರೆ ಭೂಮಿಪುತ್ರ ಮಂಗಳ ಚತುರ್ಥದಲ್ಲಿದ್ದಾನೆ, ಶನಿ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ, ಚತುರ್ಥಾಧಿಪತಿಯಾದ ಗುರು ನೋಡ್ತಾ ಇರೋದ್ರಿಂದ ಕೃಷಿಕರಿಗೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ ಕೆಲ್ಸಕ್ಕೆ ಯಾವ ಸಮಸ್ಯೆನೂ ಬರೋದಿಲ್ಲ, ಎಲ್ಲ ನೀವು ಅನ್ಕೊಂಡ್ ಹಾಗೆ ಆಗತ್ತೆ. ಇನ್ನು ಕನ್ಯಾ ರಾಶಿಯವರು ಮಾಡ್ಕೊಳ್ಳೇಬೇಕಾಗಿರೋ ಪರಿಹಾರ ಏನಪ್ಪಾ ಅಂದ್ರೆ, ಈ ತಿಂಗಳಲ್ಲಿ ಪ್ರತಿ ಶುಕ್ರವಾರ ಅವರೆಕಾಳು ಮತ್ತು ಹೆಸರು ಕಾಳು ದಾನ, ಹಾಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಲಕ್ಷ್ಮೀ ನಾರಾಯಣ ಹೃದಯ ಹಾಗೆ ವಿಷ್ಣು ಸಹಸ್ರನಾಮ ಮಂತ್ರ, ಈ 2 ಶ್ಲೋಕಗಳನ್ನ ಕೇಳಿಸ್ಕೊಳ್ಳಿ. ಬೆಳಗ್ಗೆ ಸಂಜೆ 2 ಟೈಮ್. ಇಲ್ಲ ನಮ್ಗೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 1 ಟೈಮ್ ಆದ್ರೂ ಇದನ್ನ ಕೇಳಿಸ್ಕೊಳ್ತಾ ಹೋಗಿ. ಇದರಿಂದ ನಿಮ್ಗೆ ಕೆಲವು ಭ್ರಮೆಗಳು, ಬೇಡವಾದ ಕಲ್ಪನೆಗಳು, ಬೇಡವಾದ ವಿಚಾರಗಳ ಬಗ್ಗೆ ತುಂಬಾ ಯೋಚನೆ ಮಾಡೋದು ಇದೆಲ್ಲ ಕಮ್ಮಿ ಆಗುತ್ತೆ. ನಿಮ್ ಕೆಲಸಗಳು ತುಂಬಾ ಫಾಸ್ಟ್ ಆಗಿ ಆಗೋದಕ್ಕೆ ಶುರುವಾಗುತ್ತೆ. ಇದಿಷ್ಟು ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಎಲ್ಲರಿಗೂ ಶುಭವಾಗಲಿ.